ಮುಖ್ಯಮಂತ್ರಿಗಳೇ, ನೀವು ಒಬ್ಬ ಬಡವರ ಮಗ, ನೀವು ಹೇಳಿದ್ರಿ ನಮ್ಮೆದುರು ನನ್ನ ತಾಯಿ ತಂದೆಗೆ ಅಕ್ಷರ ಜ್ಞಾನ ಇದ್ದಿಲ್ಲ ಅಂತವ್ರ ಮಗ ನೀವು ಇದ್ರಿ. ನೀವೇನಾದ್ರೂ ಆ ದಿನಗಳು ಎಣಿಸ್ಕೆಸಿಂದ ದೇವರಾಜ್ ಅರಸಕ್ ಸೈಡ್ ಹೊಡೆದ್ರೆ ನಿಮ್ಗೆ ಯಾರು ಜನ ನೆನ್ಸಲ್ಲ, ನಿಮ್ಮ ಫೋಟೋ ಕಿತ್ತು ಒಕ್ಕಾಡ್ತಾರ. ನಾನು ಹೇಳಿನಿ, ನೀವ್ ಎಷ್ಟು ದಿವಸ ಇರ್ತೀರೋ ಅಧಿಕಾರದೊಳಗೆ ಗೊತ್ತಿಲ್ಲ, ಸರಾಯಿ ಬಂದ್ ಮಾಡ್ರಿ, ಬಸವಣ್ಣವ್ರಿಗೆ ಸಮಾನ ನಿಮ್ಮ ಫೋಟೋ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ. ನೀವು ಬಸವಣ್ಣ ಹಾಕ್ತೀರಿ ಅಂತ ಹೇಳಿ ನನ್ನ ಜಗಲಿ ಮೇಲೆ ಸಿದ್ದರಾಮಯ್ಯ ಪೂಜೆ ಮಾಡ್ತೀನಿ ಅಂತ ಹೇಳಿ ಮತ್ 100ಕ್ಕೆ 100 ಮಾಡ್ತೀನಿ. ಸರಾಯಿ ಬಂದ್ ಮಾಡಬೇಕು ಅವರು. ಮುಖ್ಯಮಂತ್ರಿಗಳೇ, ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ, ನೀವು ಆ ದಿನಗಳು ಕೌಂಟ್ ಮಾಡಿ ದೇವರಾಜ್ ಅರಸು ಆಗ್ಬೇಕಂತ ಹೇಳಿ ಆಡ್ಲತ್ತಿರಲ್ಲ, ನೀವು 100ಕ್ಕೆ 100 ದೇವರಾಜ್ ಅರಸು ಆಗಲ್ಲ, ರಾಕ್ಷಸ ಅಂತ ಕಾಣ್ಲತ್ತೀರಿ. ನಮ್ಮ ಪಾಲಿಗೆ ಸಿದ್ದರಾಮಯ್ಯ ರಾಕ್ಷಸ, ನನ್ನ ಪಾಲಿಗೆ ರಾಕ್ಷಸ ಅಂತ ಹೇಳಿ ಕಾಣ್ಲತ್ತಾರ. ಯಾಕ ಈ ನೆಲದ ಶಾಸಕನವರು ಜನ ಸಾಯ್ಲತ್ತಾರ, ಸಣ್ಣ ಸಾಯ್ಲತ್ತಾರ, ಆಕ್ಸಿಡೆಂಟ್ ಆಗಿ ಸಾಯ್ಲತ್ತಾರ, ಸರಾಯಿ ಕೂಡ ಸಾಯ್ಲತ್ತಾರ, ಕ್ಯಾನ್ಸರ್ ಆಗಿ ಸಾಯ್ಲತ್ತಾರ, ಕಿಡ್ನಿ ಫೇಲ್ ಆಗಿ ಸಾಯ್ಲತ್ತಾರ, ಕಳ್ಳು ಫೇಲ್ ಆಗಿ ಸಾಯ್ಲತ್ತಾರ. ನಂಗೆ ಹೆಂಗ್ ಮುಖ್ಯಮಂತ್ರಿ ದೇವರಾಜ್ ಅರಸು ಅಂತವ್ರಿಗೆ ನಾನು ನೋಡ್ಲಿ? ಮುಖ್ಯಮಂತ್ರಿ ನನಗೆ ನೋಡ್ಲಕ್ಕ ಅವ್ರು ರಾಕ್ಷಸ ಅಂತ ಕಾಣ್ಲತ್ತಾರ.